ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಭವ್ಯವಾದ ರಾಮ ಮಂದಿರ, ಅದರ ಚಿತ್ರಣ ಯಾವ ರೀತಿ ಇದೆ, ಕಾಮಗಾರಿ ಯಾವ ಹಂತದಲ್ಲಿದೆ, ಅದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಇನ್ನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕನ್ನಡಿಗರು ಕೂಡ ಇದ್ದಾರೆ. ರಾಮ ಮಂದಿರ ನಿರ್ಮಾಣದ ಬಗ್ಗೆ ಕನ್ನಡಿಗರು ಹೇಳೋದೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕನ್ನಡಿಗ ರವೀಂದ್ರ ಮಾತಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಿದ್ದು ನಮ್ಮ ಭಾಗ್ಯ. ರಾಮನ ಸೇವೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ರಾಮಲಲ್ಲಾನ ವಿಗ್ರಹ ಇನ್ನೂ ಸಸ್ಪೆನ್ಸ್ ಆಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಕನ್ನಡಿಗ ರವೀಂದ್ರ. ಕರ್ನಾಟಕದಿಂದ 100 ಜನ ಕಾರ್ಮಿಕರು ಇಲ್ಲಿದ್ದಾರೆ. ಅವರ ಪೈಕಿ ಒಬ್ಬರು ನಮಗೆ ಸಿಕ್ಕರು. ಬನ್ನಿ ಇಲ್ಲಿ ಬನ್ನಿ. ಏನು ನಿಮ್ಮ ಹೆಸರು? ರವೀಂದ್ರ ಅಂತ ಸರ್. ಯಾವರು? ಶಿಲ್ಪಿ ರವೀಂದ್ರ ಆಚಾರ್ ಅಂತಂದು. ನಾನು ಹುಬ್ಳಿ ಧಾರವಾಡದಿಂದ ಬಂದೀನಿ. ಹುಬ್ಳಿ ಧಾರವಾಡ. ಏನೇನು ಕೆಲಸ ಮಾಡಿದ್ರಿ ಇಲ್ಲಿ? ಸರ್ ಇಲ್ಲಿ ಪಿಲ್ಲರ್ ಇದೆಯಲ್ಲ ಸರ್, ಪಿಲ್ಲರಲ್ಲಿ ಗಣೇಶ ವಿಗ್ರಹ ಬರುತ್ತೆ, 45 ವಿಗ್ರಹ ಬರುತ್ತೆ, ಮೇಲೆ ವಿರಾಲಿಕಾ ಇದು ಬರುತ್ತೆ. ಅವೆಲ್ಲ ನಾವು ಕರ್ನಾಟಕದಿಂದ ಸುಮಾರು ಒಂದು 8-10 ಜನ ಬಂದಿದ್ದೀವಿ. ಅವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ, ಸೇವಾ ಮಾಡ್ತಾ ಇದ್ವಿ ರಾಮ ಮಂದಿರದ್ದು. ಏನು ಅನ್ಸುತ್ತೆ ಇದು? 500 ವರ್ಷ ಜನ ಬಡದಾಡಿದ್ರಿ ಇಲ್ಲೊಂದು ದೇವಸ್ಥಾನ ಆಗಬೇಕು ಅಂತ. ಅಂತಿಮವಾಗಿ ದೇವಸ್ಥಾನ ಆಗ್ತಿದೆ ಮತ್ತು ದೇವಸ್ಥಾನ ಕೆಲಸ ಮಾಡೋ ಸೌಭಾಗ್ಯ ನಿಮಗೆ ಸಿಕ್ಕಿರೋದು, ಇದ್ರ ರಿಪೋರ್ಟಿಂಗ್ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿರೋದು. ಸರ್ ಇದು ಹೋರಾಟದಿಂದ ಜಯ ಸಿಕ್ಕಿರೋದ್ರಿಂದ ಎಲ್ಲರಿಗೂ, ನಮ್ಮ ಇಡೀ ಜಗತ್ತಿಗೆ, ನಮ್ಮ ಭಾರತ ದೇಶಕ್ಕೆ ಒಂದು ಸಂತೋಷ ಆಗಿದೆ ಸರ್. ಆಮೇಲೆ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಊರಲ್ಲಿ ಸುಮಾರಾಗಿ ಹಣ ಗಳಿಸ್ಬೋದು, ಆದರೆ ಈ ಭಾಗ್ಯ ಸಿಗೋದಿಲ್ಲ. ಅದು ಒಂದು ನಮ್ಮ ರಾಮನ ಒಂದು ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ನಾವು ಸೇವೆ ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ನೀವು ಕೆತ್ತನೆ ಕೆಲಸ ಮಾಡ್ತೀರಿ? ಸರ್ ನಾನೊಂದು 20 ವರ್ಷ ಆಯಿತು ಸರ್ ನಾನು ಮಾಡ್ತಾ. 20 ವರ್ಷದಿಂದ ಕೆತ್ತನೆ ಕೆಲಸ ಮಾಡ್ತಾ ಇದ್ದೀವಿ. ನಮಗೊಂದು ಕರ್ನಾಟಕ, ಆಮೇಲೆ ಮೂಲ ವಿಗ್ರಹನ ನಮ್ಮ ಕರ್ನಾಟಕದವರೇ ಮಾಡಿದ್ದಾರೆ ಸರ್. ಗಣೇಶ್ ಭಟ್ ಅಂತಂದು, ಜೇಲ್ ಭಟ್ ಅಂತಂದು, ಆಮೇಲೆ ಇನ್ನೊಬ್ಬರು ಯೋಗಿರಾಜ್ ಅಂತಂದು. ಅದೆಲ್ಲ ಪೂರ್ತಿ ವಿಗ್ರಹ ಮುಗಿದಿದೆ, ಅದು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ನಾಳೆ ಪ್ರತಿಷ್ಠಾಪನೆ ಆದಮೇಲೆ ಅದು ವಿಗ್ರಹ ಹೇಗಿದೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ನಮಗೂ ಗೊತ್ತಿಲ್ಲ, ನಾವು ಇಲ್ಲೇ ಇದ್ದರೂ ಕೂಡ ಅದನ್ನು ನೋಡಿಲ್ಲ. ಹೆಂಗೆ ಅನ್ಸುತ್ತೆ ಇದು ಟೋಟಲ್ ದೇವಸ್ಥಾನ ಕಟ್ತಾ ಇರುವಂಥ ರೀತಿ ನೋಡಿದ್ರೆ? ಹಿಂದೆ ಯಾವತ್ತಾರು ಈ ಥರ ದೇವಸ್ಥಾನ ನೀವು ನೋಡಿದ್ರೆ? ಇದು ಒಂದು ಇತಿಹಾಸ ಸರ್, ಇದು ಇತಿಹಾಸ. ಈ ಥರ ದೇವಸ್ಥಾನ ನಮ್ಮ ಇಡೀ ಇಂಡಿಯಾದಲ್ಲಿ ಯಾವುದೂ ಇಲ್ಲ. ಇದು ಪೂರ್ತಿ ಆತಂದರೆ ಇಲ್ಲಿ ಸುಮಾರಾಗಿ ಲಕ್ಷಾಂತರ ಜನ ಟೂರಿಸ್ಟ್ ಬರುತ್ತಾರೆ. ಆಮೇಲೆ ಇಂಟರ್ನ್ಯಾಷನಲ್ ಒಂದು ಪ್ಲೇಸ್ ಆಗುತ್ತೆ. ಫಾರಿನ್ನಿಂದ ವೀಕ್ಷಣೆ ಮಾಡೋಕ್ಕೆ ಬರುತ್ತಾರೆ. ಒಂದು ಐತಿಹಾಸಿಕ ಒಂದು ಹೇಳ್ಬೋದು ಸರ್. ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ? ಸರ್ ಒಂದು 10 ಜನ ಇದ್ದಾರೆ ಸರ್. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಸರ್. ನೀವು ಎಷ್ಟು ತಿಂಗಳಾಯ್ತು ಬಂದು? ನಾನು ಬಂದು ಸುಮಾರು ಒಂದು 8 ತಿಂಗಳಾಯ್ತು ಸರ್. ನಾನು ಇಲ್ಲಿ 8 ತಿಂಗಳಿಂದ ಇಲ್ಲೇ ವರ್ಕ್ ಮಾಡಿ. ಹೋಗಿದ್ರಿ ಊರಿಗೆ? ಇಲ್ಲಿಗೆ ಬಂದ ಮೇಲೆ ಹೋಗ್ತಾ ಇರ್ತೀವಿ ಸರ್. ಏನು ಹೇಳ್ತಾರೆ ಜನ ಅಯೋಧ್ಯೆ ರಾಮ ಮಂದಿರದ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದಾಗ? ಸರ್ ಊರಲ್ಲೆಲ್ಲ ನಮಗೆ ಪ್ರೋತ್ಸಾಹ ಭಾಳ ಕೊಡ್ತಾರೆ ಸರ್. ರಾಮ ಮಂದಿರ ಕೆಲಸ ಅನ್ನತ್ಲೆ ಎಲ್ಲರೂ ನಮ್ಮ ಪ್ರೋತ್ಸಾಹ ಮಾಡಿ ನಮ್ಗೆ ಕಳಿಸಿದ್ರು. ನಾನು ಫಸ್ಟಿಗೆ ಬರ್ಬೇಕಂತ ಅಂದಾಗ ಭಾಳ ದೂರ ಆಗುತ್ತೆ, 3000 ಕಿಲೋಮೀಟ್ರ್ ಬಂದು ನಾವಿಲ್ಲಿ ಕೆಲಸ ಮಾಡೋದು. ನಮ್ಮ ಮೊದಲೆಲ್ಲ ಭಾಳ ಇದಾಯಿತು ಊರಾಗೆಲ್ಲ ಈ ವಿಷಯ ತಿಳಿದು, ಇಲ್ಲ ನೀವು ಹೋಗ್ರಿ ರಾಮನ ಸೇವೆ ಮಾಡ್ಬರ್ರಿ, ಆ ದುಡ್ಡು ಎಷ್ಟೇ ಆಗಲಿ ಅವ್ರು ದುಡ್ಡು ಕೊಡೋ ಮುಖ್ಯ ಅಲ್ಲ, ಅಲ್ಲಿ ಮಾಡೋಂಥ ಸೇವೆ ನಿಮ್ಮ ಮುಖ್ಯ. ಇದು ಐತಿಹಾಸಿಕ ಒಂದು ನಿಮ್ಮ ಹಿಸ್ಟ್ರಿಯಾಗಿ ನಿಮ್ಮ ಹೆಸರಲ್ಲಿ ಉಳಿಯುತ್ತೆ. ಎಷ್ಟೋ ದೇವಸ್ಥಾನಗಳು ಹಿಂದೆ ಆಗಿದ್ದಾವೆ, ಅವ್ರ ಹೆಸರಿಲ್ಲ. ಈಗ ನೀವು ಮಾಡೋದು ಮುಂದೆ ನಿಮ್ಮ ಮೊಮ್ಮಕ್ಕಳು ಅದನ್ನು ನೆನೆಸ್ತಾರೆ. ಅವರು ನಾವು ನಮ್ಮ ಮೊಮ್ಮಕ್ಕಳು ಹೇಳ್ತಾರೆ, ನಿಮ್ಮ ತಂದೆಯವರು ಅಯೋಧ್ಯೆಯಲ್ಲಿ ಕೆಲಸ ಮಾಡಿದ್ರು ಅಂತಂದು. ಅದು ಒಂದು ಸಂತೋಷ ಸರ್, ಸಂತೋಷದ ವಿಷಯ ಸರ್. ನಿಮ್ಮನ್ನು ಹೆಂಗೆ ಅಪ್ರೋಚ್ ಮಾಡಿದ್ರಿ ಅವರು? ಸರ್ ಇಲ್ಲಿ ಸುಮಾರು 8 ತಿಂಗಳ ಹಿಂದ್ಗಡೆ ಅದು ಡ್ರಾಯಿಂಗ್ಸ್ ಎಲ್ಲ ಮಾಡ್ಬೇಕಾಯ್ತು ಸರ್. ಅದು ಆ ನಕ್ಷೆ ಕೆಲಸ ಬೇಕಾಗಿತ್ತು. ಆ ಆರ್ಟಿಸ್ಟ್ ಯಾರೂ ಇರಲಿಲ್ಲ. ಒಬ್ಬರು ನನಗೆ ರೆಫರೆನ್ಸ್ ಮಾಡಿದರು ಸರ್. ಆಮೇಲೆ ಇಲ್ಲಿ DC ಚವ್ಹಾಣ್ ಅಂತಂದು ವಾಲ್ಕಾನ್ ಕಂಪ್ನಿ ಇವರು ಸರ್, L&T ಅಂಡರ್ ಕೆಲಸ ಮಾಡ್ತಾರೆ. ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್. ಅವರು ನನಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದರು ಸರ್. ಬರೋಕ್ಕೆ ಹೇಳಿದ ಮೇಲೂ ನಾವು 1 ತಿಂಗಳಾದಮೇಲೆ ಇಲ್ಲಿ ಬಂದೆ ಸರ್. ಯಾಕಂದರೆ ನಂದು ಅಲ್ಲಿ ಕೆಲಸ ಇರುತ್ತೆ ಊರಲ್ಲಿ, ಅದನ್ನು ಬಿಟ್ಟು ಬರಬೇಕಲ್ಲ. ಅದನ್ನೆಲ್ಲ ಪೂರ್ತಿ ಮುಗಿಸಿ 1 ತಿಂಗಳಾದಮೇಲೆ ಇಲ್ಲಿ ಬಂದು ಎಲ್ಲ ಸ್ಕೆಚ್ ಮಾಡಿ
ಈಗೆಲ್ಲ ವಿಗ್ರಹ ಎಲ್ಲ ರೆಡಿ ಆಗಿದೆ ಸರ್ ಎಲ್ಲ. ಸುಮಾರು 90% ಕೆಲಸ ಆಗಿದೆ, ಉಸಿರಿ ಕೆಲಸ ನಡೀತಾ ಇದೆ. 31 ಎಲ್ಲ ಮುಗಿಯುತ್ತೆ ಸರ್. ಭಾಳ ಧನ್ಯವಾದ. ನಮ್ಮದು ಕೇವಲ ಇವರೊಬ್ಬರೇ ಅಲ್ಲ, ಕರ್ನಾಟಕದ ಅನೇಕ ಜನ ಅವರ ಬೆವರು ಇದೆ ಈ ಒಂದು ಭವ್ಯ ರಾಮ ಮಂದಿರದ ಹಿಂದುಗಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.